ಚುನಾವಣೆಯ ನಂತರ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತದೆ ಎಂಬುದು ಸುಳ್ಳು. ಯಾವುದೇ ಬದಲಾವಣೆಯಾಗುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ, ಹಾಗೆಯೇ ಮುಂದುವರಿಯುತ್ತೇವೆ ಎಂದು ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದರು. ತಾಲೂಕಿನ ನೆಟ್ಟಕುಂಟೆ ಮತದಾನದ ಕೇಂದ್ರದಲ್ಲಿ ಮತ ಚಲಾಯಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ರೇವಣ್ಣ ಹಾಗೂ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯ ನಂತರದ ದಿನದಲ್ಲಿ ಬೇರೆ ಬೇರೆ ಆಗುವುದಂತೂ ಸತ್ಯ. ರೇವಣ್ಣ ಕಾಂಗ್ರೆಸ್ನತ್ತ ಈಗಾಗಲೇ ಮುಖ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ತಾವೇ ನೋಡುತ್ತೀರಾ. ಕುಟುಂಬ ರಾಜಕಾರಣ ಮಾಡುತ್ತಿರುವುದು ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿಯವರಿಗೆ. ಜನರು ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸುತ್ತಾರೆ. ನಮ್ಮ ಸಮುದಾಯದವರು ಇದನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ಎಂದು ಕಿಡಿಕಾರಿದರು. ಯಾರು ರಾಜೀನಾಮೆ ಕೊಡಲ್ಲ, ಯಾರು ಮುಖ್ಯಮಂತ್ರಿ ಚೇಂಜ್ ಆಗಲ್ಲ, ಅವರೇ ಇರ್ತಾರೆ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಲೋಕಸಭಾ ಚುನಾವಣೆ ಆಗ್ತಿದ್ದಂಗೆ ಅವ್ರೇನು ರಾಜೀನಾಮೆ ಕೊಡ್ತಾರೆ ಅನ್ನೋದು ಅವೆಲ್ಲ ಸುಳ್ಳು. ಈ ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಿನ್ನ ಮಂತ್ರಿ ಮಾಡ್ತೀನಿ. ಅದು ಕುಮಾರಸ್ವಾಮಿ ಹೇಳೋದು. ಕುಮಾರಸ್ವಾಮಿ ಎಷ್ಟು ಜನ ಮಂತ್ರಿ ಮಾಡ್ಯಾವೆ? ಸಿಕ್ಕಿದ್ದೆಲ್ಲ ಮಂತ್ರಿ ಮಾಡ್ಯಾವ್ರೆ. ಈಗಾಗಲೇ ಎಂ ಟಿ ಕೃಷ್ಣಪ್ಪ ಮಂತ್ರಿ ಮಾಡ್ತಾವ್ರೆ, ಆಮೇಲೆ ಸುರೇಶ್ ಬಾಬು ಮಂತ್ರಿ ಮಾಡ್ತಾವ್ರೆ. ಅವ್ರಿಗೆ 19 ಜನನೂ ಮಂತ್ರಿ ಮಾಡ್ತಾವ್ರೆ. ಹಂಗೆ ಸುಳ್ಳು ಹೇಳ್ತಾರೆ, ಜನಕ್ಕೆ ತಪ್ಪದಾರಿಗೆ ಹಾಕೊಂಡು ಹೋಗೋದು, ಸುಳ್ಳು ಹೇಳೋದು, ಇವೆಲ್ಲ ಮಾಡ್ತಾರೆ. ಕಟ್ಟುಕತೆ ಅವೆಲ್ಲ. ಯಾರು ಕೂಡ 135 ಜನ ನಾವು ಶಾಸಕರಿದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರನೂ ಬೀಳಲ್ಲ, ಮುಖ್ಯಮಂತ್ರಿಗಳು ಚೇಂಜ್ ಆಗಲ್ಲ. ಇವೆಲ್ಲ ಸುಮ್ಮನೆ ಇವೆಲ್ಲ ಹಬ್ಬಿಸ್ತಾರಷ್ಟೇ.